ನಮಸ್ಕಾರ ಸ್ನೇಹಿತರೆ, ನಾನು ಅರ್ಜುನ್ ಬ್ಯಾಡ್ರಳ್ಳಿ, ಪವರ್ ಫೋಕಸ್ ನ್ಯೂಸ್. ಚಿತ್ರದುರ್ಗ ಜಿಲ್ಲೆ SSLC ಮತ್ತು PUC ಯಲ್ಲಿ ಈ ಬಾರಿ ಕಡಿಮೆ ಪರ್ಸೆಂಟೇಜ್, ಅಂದರೆ ಸ್ಟೇಟಲ್ಲಿ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಕೆಳಗಡೆ ಬಂದಿದೆ. ಅದರಲ್ಲಿ ಎಕ್ಸ್ಪೆಷಲಿ ಹಿರಿಯೂರು SSLC ರಿಸಲ್ಟಲ್ಲಿ ನೆಲ ಕಚ್ಚಿದೆ. ಸರ್ಕಾರಿ ಶಾಲೆಗಳಲ್ಲಂತೂ ರಿಸಲ್ಟ್ ಇಲ್ಲವೇ ಇಲ್ಲ. ಕಾರಣ, ಖಾಸಗಿ ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಏನಾದರೂ ನಮ್ಮ BO ಇದ್ದಾರಾ, ಹಿರಿಯೂರು ತಾಲೂಕು BO ಇದ್ದಾರಾ ಅಂತ. ಯಾಕಂತ ಹೇಳಿದ್ರೆ, ಖಾಸಗಿ ಶಾಲೆಗಳ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಮತ್ತು ಮೂಲಭೂತ ಸೌಕರ್ಯಗಳನ್ನ ಪರೀಕ್ಷೆ ಮಾಡ್ತಾ ಇಲ್ಲ. ಖಾಸಗಿ ಶಾಲೆಗಳಿಗೆ ತಹಸೀಲ್ದಾರು DC ಹೋಗಿ ಪರಿಶೀಲನೆ ಮಾಡುವಂತಹ ಪರಿಸ್ಥಿತಿಯನ್ನು ನಮ್ಮ DDP ಮತ್ತು ನಮ್ಮ BO ಆಫೀಸಲ್ಲಿರ್ತಕ್ಕಂತಹ ಮ್ಯಾನೇಜರ್ ಇವರೆಲ್ಲರೂ ತಂದಿರ್ತಕ್ಕಂತಹ ಈ ಪರಿಸ್ಥಿತಿ ಹಿರಿಯೂರು ತಾಲೂಕಿನಲ್ಲಿ. ನೋಡಿ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇವರಿಗೆ ಪ್ರೈವೇಟ್ ಮತ್ತು ಆಡೆಡ್ ಸ್ಕೂಲ್ಗಳಿಗೆ ಫೀಸನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು ಅನ್ನೋದು ಮಾತ್ರ ಮೀಟಿಂಗ್ ಮಾಡ್ತಾರೆ. ಆದರೆ ಅಲ್ಲಿ ಹೋಗಿ ಕುಲಂಕುಷವಾಗಿ ಸ್ಕೂಲ್ಗಳೆಲ್ಲ ಪರಿಶೀಲನೆ ಮಾಡಿ ಫೀಸ್ ಫಿಕ್ಸ್ ಮಾಡುವಂತಹ ಯಾವುದೇ ಮೂಲಮಾಪನ ಇವ್ರ ಹತ್ರ ಇಲ್ಲ. ಹಿರಿಯೂರು ತಾಲೂಕು ಸ್ಥಳೀಯರಾದಂತಹ BO ಅವರು ತಾಲೂಕಿನ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ? ಸಾರ್ವಜನಿಕರ ಪ್ರಶ್ನೆ ಇದು, ಅರ್ಜುನ್ ಪ್ರಶ್ನೆ ಅಲ್ಲ. ಸರ್ಕಾರಿ ಶಾಲೆಗಳಲ್ಲಿ ರಿಸಲ್ಟ್ ಯಾವ ಕಾರಣಕ್ಕೆ ಕಡಿಮೆ ಬರ್ತಾ ಇದೆ? ಇವತ್ತು ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇಲ್ಲ ಹಿರಿಯೂರಲ್ಲಿ. ಇದಕ್ಕೆ ಕಾರಣ ನೇರ ಹೊಣೆ BO ಆಗ್ತಾರೆ. ನೀವೆಲ್ಲೇ ಒಂದು ಕಡೆ ಜನಗಳು ಮಾತಾಡ್ತಾ ಇದ್ದಾರೆ, ನಾನು ಮಾತಾಡ್ತಾ ಇಲ್ಲ. ಪ್ರೈವೇಟ್ ಸ್ಕೂಲ್ಗಳನ್ನು ಉದ್ಧಾರ ಮಾಡೋದಕ್ಕೆ ಇವರು ನಮ್ಮ ತಾಲೂಕಿನ ಸ್ಥಳೀಯರಾಗಿ ಬಂದಿದ್ದಾರೆ ಅನ್ನುವಂತಹ ಮಾತು ನಿಮ್ಮ ಮೇಲೆ ಕೇಳಿಬರ್ತದೆ. ದಯವಿಟ್ಟು ಮಾನ್ಯ BO ಅವರು ಜನಗಳ ಕೂಗಿಗೆ ಸ್ಪಂದಿಸಿ ಹಿರಿಯೂರು ತಾಲೂಕು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ತಂಥ ಕೆಲಸವನ್ನು ಮಾಡಬೇಕು.